Rehoboth Media Ministries. ನಿನ್ರೆಕ್ಕೆಯಲ್ಲಿ ನನ್ನನ್ನು ಮರೆಮಾಡು, ಹಸ್ತದಿಂದ ನನ್ನನ್ನು ಮುಚ್ಚಿಸು. ಸಮುದ್ರಗಳು ಎದುರು ಬಂದರು ನಡೆಯುತ್ತೇನೆ ನೀರಿನ ಮೇಲೆ. ನನ್ನ ತಂದೆಯ ದೇವರು ಜೀವಿಸಿರುವ ಭಯವಿಲ್ಲ ಇನ್ನು ಎಂದಿಗೂ. ಸಮುದ್ರಗಳು ಎದುರು ಬಂದರು ನಡೆಯುತ್ತೇನೆ ನೀರಿನ ಮೇಲೆ. ನನ್ನ ತಂದೆಯ ದೇವರು ಜೀವಿಸಿರುವ ಭಯವಿಲ್ಲ ಇನ್ನು ಎಂದಿಗೂ. ಭಯವಿಲ್ಲ ಇನ್ನು ಎಂದಿಗೂ. ಯೇಸುವೇ ನನ್ನ ಆಶ್ರಯ, ಆತ್ಮಬಲದಿಂದ ಜೀವಿಸುವೆ ನಾನೆಂದು. ಸಮುದ್ರಗಳು ಎದುರು ಬಂದರು ನಡೆಯುತ್ತೇನೆ ನೀರಿನ ಮೇಲೆ. ನನ್ನ ತಂದೆಯ ದೇವರು ಜೀವಿಸಿರುವ ಭಯವಿಲ್ಲ ಇನ್ನು ಎಂದಿಗೂ. ಸಮುದ್ರಗಳು ಎದುರು ಬಂದರು ನಡೆಯುತ್ತೇನೆ ನೀರಿನ ಮೇಲೆ. ನನ್ನ ತಂದೆಯ ದೇವರು ಜೀವಿಸಿರುವ ಭಯವಿಲ್ಲ ಇನ್ನು ಎಂದಿಗೂ. ಭಯವಿಲ್ಲ ಇನ್ನು ಎಂದಿಗೂ. Let mercy fall on me. Where everyone needs forgiveness, the kindness of a Savior, the hope of nations. He said, Savior, He can move the mountains. From last 2-3 years, this lady was not able to hear in her ears. My Jesus opened her ears. ಕೇಳಿಸ್ತೈತಮ್ಮ ಸನಕ ಕೇಳಿಸ್ತೈತೆ ಕೇಳಿಸ್ತೈತಮ್ಮ ಕೇಳಿಸ್ತೈತೆ. Hallelujah. 1 ವರ್ಷದಿಂದ ಕಣ್ಣು ಮೊಬ್ಬಾಗಿತ್ತಂತೆ, ಇವತ್ತು ನಮ್ಮ ದೇವರು ಮುಟ್ಟುವಾಸಿ ಮಾಡಿದ. ಚಪ್ಪಾಳೆ ಹೊಡ್ರಿ. 2 4 5 ಇದೆಷ್ಟಿದು? 1. Hallelujah. ಚಪ್ಪಾಳೆ ಹೊಡ್ರಿ ಯೇಸು ಸ್ವಾಮಿಗೆ. Hallelujah. 1 ವರ್ಷದಿಂದ from last 1 year she was not able to hear in her ears. My Jesus opened her ears. ಕೇಳ್ತಾ ಸ್ವಲ್ಪ ಕೇಳ್ತಾ ಚಪ್ಪಾಳೆ ಇದು. ಇದೆಷ್ಟಿದು? 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 ಕಾಣುತ್ತೆ. ಚಪ್ಪಾಳೆ ಹೊಡೆದ್ರೆ ಯೇಸು ಸ್ವಾಮಿಗೆ 2 ಕಣ್ಣು ಕಾಣ್ತಾ ಇರಲಿಲ್ಲ. ಯೇಸು ಸ್ವಾಮಿ ಸ್ವಸ್ಥತೆ ಮಾಡಿದ್ರು, ಬಿಡುಗಡೆ ಕೊಟ್ಟರು. ಚಪ್ಪಾಳೆ ಹೊಡ್ರಿ. ಜನವರಿ 18ರಿಂದ ಕೈ ಮೈ ನರಗಳೆಲ್ಲ ಬರ್ತೀನೋ. ಈಗ ಒಂದು 10 ನಿಮಿಷದಿಂದ ಫ್ರೀ, ಮೈಯೆಲ್ಲ ಫ್ರೀ. Hallelujah. ಚಪ್ಪಾಳೆ ಹೊಡ್ರಿ ಯೇಸು ಸ್ವಾಮಿಗೆ. ಕೊಟ್ಟಂಡ ಯೇಸು ಪ್ರಭುಕ್ಕೆ. 4 ತಿಂಗಳಿಂದ she had a severe body pain. 4 we prayed in the name of Jesus. She felt free and every pain has left her. ಚಪ್ಪಾಳೆ ಹೊಡ್ರಿ ಯೇಸು ಸ್ವಾಮಿಗೆ. Hallelujah.
ಕಣ್ಣು ಸರಿಯಾಗಿ ಕಾಣ್ತಾ ಇರ್ಲಿಲ್ಲ, ಇವತ್ತು ದೇವರು ವಾಸಿ ಮಾಡೋದು, ಸ್ವಸ್ಥತೆ ಬಿಡುಗಡೆ ಚಪ್ಪಾಳೆ ಹೊಡ್ರಿ ಯೇಸು ಸ್ವಾಮಿಗೆ. This is the person which God showed to me. ಈ ವ್ಯಕ್ತಿಯನ್ನು ದೇವರು ನನಗೆ ತೋರಿಸಿದನು. This is the person God healed his shoulders. ಈ ಒಂದು ವ್ಯಕ್ತಿಯನ್ನು ದೇವರು ಭುಜಗಳಿಂದ ಗುಣಪಡಿಸಿದ್ದಾನೆ. Last 6 months he was not able to lift up his shoulders. 6 ತಿಂಗಳಿಂದ ಮೇಲೆ ಎತ್ತಲಿಕ್ಕೆ ಆಗ್ತಿರ್ಲಿಲ್ಲ. Today my Jesus healed his shoulders. ಯೇಸು ಇವತ್ತಿನ ಭುಜಗಳನ್ನು ಗುಣಪಡಿಸಿದ್ದಾನೆ. ಚಪ್ಪಾಳೆ ಹೊಡ್ರಿ ಯೇಸು ಸ್ವಾಮಿಗೆ. ಕೊಟ್ಟಂಡಿ. Hallelujah. ಚಪ್ಪಾಳೆ ಕಿವಿ ಕೇಳಿಸ್ತಾ ಇರಲಿಲ್ಲ. 10 ವರ್ಷದಿಂದ 10 ವರ್ಷದಿಂದ 10 సంవత్సరాల నుండి చప్పాಳೆ ಹೊಡ್ರಿ యೇసు స్వామికి. పక్కన ఎవరన్నా టీవీ వేసుకున్నా ఏం వేసుకున్నా గుయ్యమని సౌండే తప్ప ఇంకేమనిపించి కదండి. ఇప్పుడు ఏమైంది బ్రదర్? ఇప్పుడు అన్ని వినపడుతున్నాయండి. హల్లెలూయా. చప్పాಳೆ కొడతండి. హల్లెలూయా. వినపడుతుంది. ఇషాక్ 2 ವರ್ಷದಿಂದ 2 years he was not able to hear in his both the years he was not able to hear in both ear from last 2 years. Come on people, let's give glory to Jesus. Hallelujah. You saw the miracles. These miracles can happen to you also. Be ready to receive your miracles in Jesus' name. Hallelujah. 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 Why we need to clap every time? ಯಾಕೆ ನಾವು ಯಾವಾಗಲೂ ಕೈಗಳನ್ನು ತಟ್ಟಬೇಕು? Because we need to make a joyful noise in the house of God. ದೇವರ ಸಮ್ಮುಖದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸಿ ಸಂತೋಷವಾಗಿರುವುದಕ್ಕಾಗಿ. Hallelujah. 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 You are not worshiping a dead God, but you are worshiping a God who is alive in our midst. ನೀವು ಆರಾಧಿಸುವ ದೇವರು ಆತನು ಸತ್ತ ದೇವರಲ್ಲ, ಜೀವಿಸುವ ದೇವರಾಗಿದ್ದಾನೆ. Amen. Amen. I want to tell you, this is the place where you receive your blessings and your deliverance and the mighty hand of God upon your lives. ನಿಮ್ಮ ಆಶೀರ್ವಾದಗಳನ್ನು ಹೊಂದಿಕೊಳ್ಳುವಂತ ಸ್ಥಳವು ಇದಾಗಿದೆ. Hallelujah. Hallelujah. That's why we tell pastor and pastor tell you to come to the house of God Sunday after Sunday. They are not benefited, but you are benefited for the glory of God. ಅದಕ್ಕೋಸ್ಕರವೇ ದೇವ ಸೇವಕರು ಪ್ರತಿ ಭಾನುವಾರವೂ ನೀವು ಸಭೆಗೆ ಬನ್ನಿರಿ ಎಂಬುದಾಗಿ ಹೇಳುವಂತದ್ದಾಗಿದೆ. Hallelujah. Hallelujah. ನೀವು ಬರೋದ್ರಿಂದ ಅವ್ರಿಗೆ ಆಶೀರ್ವಾದ ಅಲ್ಲ, ಆದ್ರೆ ನೀವು ಬರೋದ್ರಿಂದ ನಿಮಗೆ ಆಶೀರ್ವಾದ. It is going to be a blessing to you. ಅದು ನಿಮಗೆ ಆಶೀರ್ವಾದವಾಗಿದೆ. Hallelujah. Hallelujah. Come on, let's give a clap offering to ಎಲ್ಲರೂ Jesus. ಕೈಗಳನ್ನು ತಟ್ಟಿ ಕರ್ತನನ್ನು ಮಹಿಮೆಪಡಿಸೋಣ. Very quickly I'm going to share some important message which God has put in my heart to deliver this message to ಆದಷ್ಟು you. ಬೇಗನೆ ಕೆಲವು ವಾಕ್ಯಗಳನ್ನ ದೇವರು ನನ್ನ ಹೃದಯದಲ್ಲಿ ಇಟ್ಟಿರುವಂತದನ್ನ ನಿಮ್ಮ ಸಂಗಡ ಹಂಚಿಕೊಳ್ಳಲು ಇಷ್ಟಪಡ್ತೇನೆ. This morning many people are going through different kinds of fears in their lives. ಈ ಬೆಳಗಿನ ಸಮಯದಲ್ಲಿ ಅನೇಕರು ಅನೇಕ ರೀತಿಯಾದಂತಹ ನೋವುಗಳಲ್ಲಿ ಸಮಸ್ಯೆಗಳಲ್ಲಿ ಇದ್ದಾರೆ. ಭಯದಿಂದ ನಿಮ್ಮನ್ನು you are going through fears in your life. ನಿಮ್ಮ ಜೀವಿತದಲ್ಲಿ ಅನೇಕ ಭಯಗಳನ್ನ ಅನುಭವಿಸುತ್ತಿದ್ದೀರಾ. Every day you have some kind of fears in your life. ಪ್ರತಿ ದಿನವೂ ಅನೇಕ ಭಯವು ನಿಮ್ಮ ಜೀವಿತದಲ್ಲಿ ಎದುರಾಗ್ತಾ You have ಇದೆ. been worried about your future. ಏನು ನನ್ನ ಜೀವಿತದಲ್ಲಿ ನಾನು ಮಾಡುವಂತದ್ದು ಎಂಬುದಾಗಿ. You are worried about your future. ನೀವು ನಿಮ್ಮ ಜೀವಿತದ ಕುರಿತಾಗಿ ಚಿಂತಿಸ್ತಾ You ಇದ್ದೀರಾ. are worried about your family. ನೀವು ನಿಮ್ಮ ಕುಟುಂಬದ ಬಗ್ಗೆ ಚಿಂತಿಸ್ತಾ You are ಇದ್ದೀರಾ. worried about your financial problem. ನೀವು ನಿಮ್ಮ ಹಣಕಾಸಿನ ವಿಷಯದಲ್ಲಿ ಚಿಂತಿಸ್ತಾ You ಇದ್ದೀರಾ. are worried about your debts. ನಿಮ್ಮ ಸಾಲದ ವಿಷಯದಲ್ಲಿ ನೀವು ಚಿಂತಿಸ್ತಾ You ಇದ್ದೀರಾ. are worried about the situation what is happening around the world. ನಿಮ್ಮ ಪ್ರಪಂಚದಲ್ಲಿ ನಡೆಯುವ ಸನ್ನಿವೇಶಗಳ ಕುರಿತಾಗಿ ನೀವು ಅನೇಕ ಸಾರಿ ಭಯ ಪಡ್ತಾ You are ಇದ್ದೀರಾ. worried to come out of your house. ನೀವು ಮನೆಯಿಂದ ಹೊರಗಡೆ ಬರುವುದಕ್ಕೆ ಭಯ ಪಡ್ತಾ ಇದ್ದೀರಾ. But I want to tell you, ನಾನು ನಿಮಗೆ ಹೇಳ್ತಾ ಇದ್ದೇನೆ, this morning God is promising to you from Isaiah chapter 41 verses 10. ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 41ನೇ ಅಧ್ಯಾಯ 10ನೇ ವಚನದಲ್ಲಿ ದೇವರು ನಿಮಗೆ ಒಂದು ವಾಗ್ದಾನವನ್ನ ನೀಡ್ತಾ ಇದ್ದಾರೆ. God is telling to you, ದೇವರು ನಿಮಗೆ ಹೇಳ್ತಾ ಇದ್ದಾನೆ, do not fear. ಹೆದರಬೇಡಿರಿ. Do not fear. ನೀನಂತೂ ಹೆದರಬೇಡ. For I am with you. ನಾನು ನಿನ್ನೊಂದಿಗೆ ಇದ್ದೇನೆ. Hallelujah. 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 God is telling to you this morning, ದೇವರು ಈ ಮುಂಚಾನೆಯಲ್ಲಿ ನಿನಗೆ ಹೇಳ್ತಾ ಇದ್ದಾನೆ, ಭಯಪಡಬೇಡ. 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 ನಾನು ನಿನ್ನ ಸಂಗಡ ಇದ್ದೇನೆ. ನಾನು ನಿನ್ನ ಸಂಗಡ ಇದ್ದೇನೆ. ನಾನು ನಿನ್ನ ಸಂಗಡ ಇದ್ದೇನೆ. ನಾನು ನಿನ್ನ ಸಂಗಡ ನಾನು ಇದ್ದೇನೆ. ನಿನ್ನ ಕುಟುಂಬದಲ್ಲಿ ಇದ್ದೇನೆ. ಆಮೆನ್.
Hallelujah. Hallelujah. God is with you. ದೇವರು ನಿನ್ನ ಸಂಗಡ ಇದ್ದಾನೆ. Do not be dismayed. ಭಯಪಡಬೇಡ. Do not be dismayed. ದಿಗ್ಭ್ರಮೆಗೊಳ್ಳದಿರು. For I am your God. ನಾನು ನಿನ್ನ ದೇವರಾಗಿದ್ದೇನೆ. I will strengthen you and ನಾನು help you. ನಿನ್ನನ್ನು ಬಲಪಡಿಸುತ್ತೇನೆ. I will strengthen you and help you. ನಾನು ನಿನ್ನನ್ನು ಬಲಪಡಿಸಿ ನಿನಗೆ ಸಹಾಯವನ್ನ ಮಾಡುತ್ತೇನೆ. And I am going to uphold you with my righteous right hand. ನಾನು ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡಿ ನಿನ್ನನ್ನು ಆಶೀರ್ವದಿಸುತ್ತೇನೆ. Hallelujah. 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 Receive the word. Receive it in Jesus' name. ಹೊಂದಿಕೊಳ್ಳಿರಿ ಎಲ್ಲರೂ Receive the word and say amen. Hallelujah. 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 What a joy when God promises to us. ಈ ವಾಕ್ಯವನ್ನ ದೇವರು ನಮಗೆ ಕೊಡುವಾಗ ಎಷ್ಟು ಸಂತೋಷವಾಗಿದೆ. Amen. 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 Many people comfort us with their words. ಅವರು ತಮ್ಮ ಮಾತುಗಳಿಂದ ಅವರು ಸಂತೃಪ್ತರಾಗಿದ್ದಾರೆ. ಸಂತೈಸಬಹುದು ನಮ್ಮನ್ನ, ಸಂತೈಸಬಹುದು, but it will not comfort us. ಆದರೆ ಅದು ನಮ್ಮನ್ನು ಸಂತೈಸುವಂತದ್ದಾಗಿಲ್ಲ. But one word from the Lord. ಆದರೆ ಒಂದು ವಾಕ್ಯವು ದೇವರಿಂದ ಬರುವುದಾದರೆ, one word from the Lord, ಅದು ದೇವರಿಂದ ಬರುವ ಒಂದು ವಾಕ್ಯವು, it will change every situation and ಅದು every circumstances. ಅದು ನಮ್ಮೆಲ್ಲರ ಪರಿಸ್ಥಿತಿಗಳನ್ನು ಬದಲಾಯಿಸುವಂತದ್ದಾಗಿದೆ. Hallelujah. 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 I want to tell you, people of God, ಒಂದು ವಿಷಯವನ್ನು ಹೇಳ್ತೇನೆ ಪ್ರಿಯ ದೇವರ ಮಗುವೇ. as a child of God, ದೇವರ ಮಕ್ಕಳಾದ ನಾವುಗಳು, God touched your life. ನಮ್ಮ ಜೀವಿತವನ್ನು ದೇವರು ಮುಟ್ಟಿ, God gave you salvation. ದೇವರು ನಮಗೆ ರಕ್ಷಣೆಯನ್ನು ಅನುಗ್ರಹಿಸಿ, And God made you as one among them. ದೇವರು ನಮ್ಮಲ್ಲಿ ನಿಮ್ಮನ್ನು ಒಬ್ಬರಾಗಿ ಮಾಡಿದ್ದಾರೆ. You were perishing in this world. You were perishing in this world. ನೀವೆಲ್ಲರೂ ಸಹ ನಾಶವಾಗುತ್ತಾ ಇದ್ದೀರಿ. But God lifted you from every situation. ದೇವರು ನಿಮ್ಮನ್ನ ನಿಮ್ಮ ಪರಿಸ್ಥಿತಿಗಳಿಂದ ಮೇಲೆತ್ತಿ, And God gave you a new life. ದೇವರು ನಿಮಗೆ ಹೊಸ ಜೀವನವನ್ನ And ಕೊಟ್ಟಿದ್ದಾನೆ. God gave a new blessing. ದೇವರು ನಿಮಗೆ ಹೊಸ ಆಶೀರ್ವಾದವನ್ನ ಅನುಗ್ರಹಿಸಿದ್ದಾನೆ. Hallelujah. 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 There are so many people perishing in this ಈ world. ಲೋಕದಲ್ಲಿ ಅನೇಕರು ತಮ್ಮ ಜೀವನವನ್ನ ನಾಶಪಡಿಸಿಕೊಳ್ಳುತ್ತಿದ್ದಾರೆ. But I want to tell you, ಆದರೆ ನಾನು ನಿಮಗೆ ಒಂದು ವಿಷಯವನ್ನು ಹೇಳ್ತೇನೆ. you are the chosen children of God. ನೀವು ದೇವರಿಂದ ಆರಿಸಲ್ಪಟ್ಟ ಮಕ್ಕಳಾಗಿದ್ದೀರಾ. You are the chosen children of God. ನೀವು ದೇವರಿಂದ ಆರಿಸಲ್ಪಟ್ಟ ಮಕ್ಕಳಾಗಿದ್ದೀರಾ. Hallelujah. 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 Every time when we come to the house of God, ಯಾವಾಗಲೂ ದೇವರ ಸಾನ್ನಿಧ್ಯಕ್ಕೆ ಬರುವಂತ ನಾವುಗಳು, we come with a big list. ನಾವು ದೊಡ್ಡ ಒಂದು ಲೀಸ್ಟ್ ಅನ್ನು ಇಟ್ಟುಕೊಂಡು Oh, ಬರುವಂತವರಾಗಿದ್ದೇವೆ. every time we keep telling to God, ನಾವು ಯಾವಾಗಲೂ ದೇವರ ಸಮ್ಮುಖದಲ್ಲಿ ಹೇಳ್ತೇವೆ, ದೇವರೇ, ದೇವರೇ ನನ್ನ ಮಕ್ಕಳನ್ನ ಆಶೀರ್ವದಿಸು, ನನ್ನ ಮಕ್ಕಳನ್ನ ಆಶೀರ್ವದಿಸು, ನನ್ನ ಗಂಡನ ಆಶೀರ್ವದಿಸು, ನನ್ನ ಗಂಡನ ಆಶೀರ್ವದಿಸು, ನನ್ನ ಮನೆಯನ್ನ ಆಶೀರ್ವದಿಸು, ನನ್ನ ಮನೆಯನ್ನ ಆಶೀರ್ವದಿಸು. ಓ ನನಗೆ ಇದು ಪ್ರಾಬ್ಲಮ್ ಐತೆ, ನನಗೆ ಇದು ಪ್ರಾಬ್ಲಮ್ ಇದೆ, ನನಗೆ ಇಲ್ಲಿ ನೋವಿದೆ, ನನಗೆ ಇಲ್ಲಿ ನೋವಿದೆ, ಅಲ್ಲಿ ನೋವಿದೆ, ಅಲ್ಲಿ ನೋವಿದೆ. This is what our list is. ಇದೇ ನಮ್ಮ ಒಂದು ಲಿಸ್ಟ್ ಆಗಿರ್ತದೆ. But I want to tell you, ಆದರೆ ನಾನು ನಿಮಗೆ ಹೇಳ್ತಾ ಇದ್ದೇನೆ, when you become a child of God, ನೀನು ದೇವರ ಮಗುವಾದರೆ God expects something from you. ದೇವರು ನಿನ್ನಿಂದ ಏನೋ ಒಂದು ಅಪೇಕ್ಷಿಸುತ್ತಾ ಇದ್ದಾನೆ. God expects something from you. ದೇವರು ನಿನ್ನಿಂದ ಅಪೇಕ್ಷಿಸುತ್ತಾ ಇದ್ದಾನೆ. Hallelujah. 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 ಬೇರೆ ನಮ್ಮ ಪ್ರಾಬ್ಲಮ್ಗಳು ಹೇಳೋದಲ್ಲ ದೇವರ ಹತ್ರ. We are not keep on telling our problems. ಬರೀ ನಮ್ಮ ಸಮಸ್ಯೆಗಳನ್ನೇ ನಾವು ಹೇಳುವಂತದ್ದಲ್ಲ. But we need to always wait upon the Lord what God really wants from me. ದೇವರು ನಮ್ಮಿಂದ ಏನನ್ನು ಅಪೇಕ್ಷಿಸ್ತಾನೆ ಎಂಬುವಂತದ್ದನ್ನ ನಾವು ಕಾದು ಕೇಳುವಂತವರಾಗಿರಬೇಕು. Hallelujah. 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 Because God waits when we pray to God what we want to do. What is your will, O God? What I need to do in your presence. ನಮ್ಮ ಜೀವಿತದಲ್ಲಿ ದೇವರೇ ನೀನು ಏನು ಮಾಡ್ತೀಯಾ, ಏನು ನಿನ್ನ ಉದ್ದೇಶ ಎಂಬುದಾಗಿ ದೇವರ ಸಮ್ಮುಖದಲ್ಲಿ ಕೇಳುವವರಾಗಿರಬೇಕು. We need to be always willing to be submissive God and say, Lord, here I am, Lord. I am willing to do what you want in my life. ದೇವರೇ ನಾನು ನಿನ್ನ ಸಮ್ಮುಖದಲ್ಲಿ ಇದ್ದೇನೆ, ನಿನ್ನ ಚಿತ್ತ ಏನೆನ್ನುವಂತದನ್ನ ನನ್ನ ಜೀವಿತದಲ್ಲಿ ನೆರವೇರಿಸು ಎಂಬುದಾಗಿ ಕೇಳುವವರಾಗಿರಬೇಕು. Hallelujah. 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 This morning I want to speak about 6 important things what God wants as we become his children. ಈ ಮುಂಚಾನೆ ವೇಳೆಯಲ್ಲಿ 6 ಸಂಗತಿಗಳನ್ನು ನಾನು ನಿಮ್ಮ ಹತ್ರ ಹಂಚಿಕೊಳ್ಳುತ್ತೇನೆ.
ದೇವರು ಏನನ್ನ ನಮ್ಮ ಸಂಗಡ ಕೇಳ್ತಾ ಇದ್ದಾನೆ ಏನ್ ಎಂಬುದಾಗಿ. ನಮ್ಮಿಂದ ಅಪೇಕ್ಷಿಸ್ತಾರೆ? ಏನು ನಮ್ಮಿಂದ ಅಪೇಕ್ಷಿಸುತ್ತಾ What ಇದ್ದಾನೆ? God wants from us. ಏನು ದೇವರು ನಮ್ಮಿಂದ ಅಪೇಕ್ಷಿಸುತ್ತಾ All ಇದ್ದಾನೆ? these days we went to God, we want this, we want that, we want that, we want, we were asking. ಯಾವಾಗಲೂ ದೇವರ ಬಳಿಯಲ್ಲಿ ಹೋಗಿ ನನಗೆ ಅದು ಬೇಕು ಅದು ಬೇಕು ಅದು ಬೇಕು ಎಂಬುದಾಗಿಯೇ ಕೇಳ್ತಾ ಇರ್ತೇವೆ. But today God wants what God wants, we are going to learn. ಈ ದಿನ ನೀನು ದೇವರು ನಿನ್ನಿಂದ ಏನನ್ನ ಕೇಳ್ತಾನೆ ಅನ್ನುವಂಥದ್ದನ್ನ ನೀನು ಅಪೇಕ್ಷಿಸಬೇಕು. Hallelujah. 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 So the first thing I want to tell you, ಮೊದಲನೇದಾಗಿ ಒಂದು ವಿಷಯ, that when we become a child of God, ನಾವು ದೇವರ ಮಕ್ಕಳಾಗಬೇಕಾದರೆ God expects you to be holy. ನಾವು ದೇವರ ಮಕ್ಕಳಾಗಬೇಕಾದ್ರೆ ನಾವು ಪರಿಶುದ್ಧರಾಗಿ ಕಾಣಿಸಲ್ಪಡಬೇಕು. God expects you to lead a life which is holy in His eyes. ನಮ್ಮ ಜೀವಿತವನ್ನ ಪರಿಶುದ್ಧತೆಯಿಂದ ನಾವು ಸಾಗಿಸುವವರಾಗಿ ದೇವರು ನಮ್ಮಿಂದ ಅಪೇಕ್ಷಿಸುತ್ತಾನೆ. Hallelujah. 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 ಬರೇ ಭಾನುವಾರ ಮಾತ್ರ ಬಂದು ಪರಿಶುದ್ಧವಾಗಿರುವುದಲ್ಲ, ಬರೀ ಭಾನುವಾರ ಮಾತ್ರ ಪರಿಶುದ್ಧರಾಗಿರುವುದಲ್ಲ, ಬರೇ ಫಾಸ್ಟಿಂಗ್ ಪ್ರೇಯರ್ ಅಲ್ಲಿ ಇದ್ದಾಗ ಮಾತ್ರ ಪರಿಶುದ್ಧತೆ ಇಲ್ಲ, ಬರೀ ಫಾಸ್ಟಿಂಗ್ ಅಲ್ಲಿ ಇದ್ದಾಗ ಮಾತ್ರ ಪರಿಶುದ್ಧರಾಗಿರುವುದಲ್ಲ, ಮುಂದೆ ಒಂದು ಒಳಗಡೆ ಒಂದು ಇರೋದಲ್ಲ, ಮುಂದೆ ಒಂದು ಒಳಗಡೆ ಒಂದು ಇರುವಂತದ್ದಲ್ಲ. but every day you need to walk in the holiness with the Lord. ನೀನು ಪ್ರತಿ ಕ್ಷಣವೂ ದೇವರ ಪರಿಶುದ್ಧತೆಯಲ್ಲಿ ನಡೆಯುವವನಾಗಿರಬೇಕು. Hallelujah. 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 Why? Because ಯಾಕೆಂದರೆ in 1 Peter 1:16 it says, 1 ಪೇತ್ರ 1:16 ವಾಕ್ಯವು ಹೇಗೆ ಹೇಳುತ್ತದೆ? be holy because I am holy. ದೇವರು ಪರಿಶುದ್ಧನಾಗಿರುವ ಪ್ರಕಾರ ನೀವು ಪರಿಶುದ್ಧರಾಗಿರ್ರಿ. Hallelujah. 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 God expects you to be holy. ದೇವರು ನಿನ್ನಿಂದ ಅಪೇಕ್ಷಿಸುತ್ತಿರುವಂತದ್ದು ಅಪರಿಶುದ್ಧತೆ. Why? Because ಯಾಕೆಂದರೆ He is a holy God. ಆತನು ಪರಿಶುದ್ಧನಾದ He is a ದೇವರಾಗಿದ್ದಾನೆ. holy God. ಆತನು ಪರಿಶುದ್ಧನಾದ ದೇವರಾಗಿದ್ದಾನೆ. I want to tell you, ನಾನು ನಿಮಗೊಂದು ವಿಷಯವನ್ನು ಹೇಳ್ತೇನೆ. our eyes should be holy. ನಮ್ಮ ಕಣ್ಣುಗಳು ಪರಿಶುದ್ಧವಾಗಿರಬೇಕು. Our mouth should be holy. ನಮ್ಮ ಬಾಯಿ ಮಾತುಗಳು ಪರಿಶುದ್ಧವಾಗಿರಬೇಕು. Our hands should be holy. ನನ್ನ ಕೈಗಳು ಪರಿಶುದ್ಧವಾಗಿರಬೇಕು. Our legs should be holy. ನನ್ನ ಪಾದಗಳು ಕಾಲುಗಳು ಪರಿಶುದ್ಧವಾಗಿರಬೇಕು. Our thoughts should be holy. ನಮ್ಮ ಯೋಚನೆಗಳು ಪರಿಶುದ್ಧವಾಗಿರಬೇಕು. That is what God expects from your life. ಅದನ್ನೇ ದೇವರು ನಮ್ಮಿಂದ ಅಪೇಕ್ಷಿಸುವಂತವನಾಗಿದ್ದಾನೆ. All these things God expects you to live a life which is holy in the presence of ಇವೆಲ್ಲ God. ಸಂಗತಿಗಳು ಸಹ ದೇವರು ನಿನ್ನಿಂದ ಅಪೇಕ್ಷಿಸ್ತಾ ಇದ್ದಾನೆ. ಯಾಕೆಂದ್ರೆ ನೀನು ಪರಿಶುದ್ಧನಾಗಿರಬೇಕೆಂಬುದಾಗಿ. Hallelujah. 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 Why we need to be holy? ಯಾಕೆ ನಾವು ಪರಿಶುದ್ಧರಾಗಿರಬೇಕು? Because when we are holy, ನಾವು ಪರಿಶುದ್ಧರಾಗಿರುವುದಾದರೆ we will see the mighty hand of God in our life. ದೇವರ ಅದ್ಭುತವಾದ ಹಸ್ತವನ್ನ ನಮ್ಮ ಜೀವಿತದಲ್ಲಿ ನಾವು ಕಾಣುವುದಕ್ಕೆ We can see ಸಾಧ್ಯವಾಗುತ್ತದೆ. the miracles of God in our life. ದೇವರ ಅದ್ಭುತಗಳು ನಮ್ಮ ಜೀವಿತದಲ್ಲಿ ನಡೆಯುವಂತದನ್ನ ನಾವು We ನೋಡಬಹುದು. can see the will of God in our life. ದೇವರ ಚಿತ್ತವನ್ನ ನಾವು ಕಾಣುವಂತವರಾಗಿರಬಹುದು. Whatever we put our hand, we will see the blessings of God. ಯಾವೆಲ್ಲ ಕೆಲಸ ಕಾರ್ಯಗಳಿಗೆ ಕೈ ಹಾಕ್ತೇವೋ ಆ ಕೆಲಸ ಕಾರ್ಯಗಳಲ್ಲಿ ಜಯವನ್ನು ನಾವು ಹೊಂದುವವರಾಗಿದ್ದೇವೆ. Hallelujah. 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 When we walk in holiness with God, ನಾವು ಪರಿಶುದ್ಧ ಜೀವಿತವನ್ನ ನಡೆಯುವಾಗ everything will be a blessed life. ಈ ಎಲ್ಲ ಜೀವಿತಗಳು ಸಹ ಆಶೀರ್ವದಿಸಲ್ಪಟ್ಟ ಮಾರ್ಗವಾಗಿ You will never ಮಾರ್ಪಡುತ್ತದೆ. see failures in your life. ನಿಮ್ಮ ಜೀವಿತದಲ್ಲಿ ಫೇಲ್ಯೂರ್ಸ್ ಅನ್ನ ಕಾಣುವುದಕ್ಕೆ But ಸಾಧ್ಯವಿಲ್ಲ. everything will be fruitful in your life. ಈ ಎಲ್ಲವೂ ಸಹ ಫಲಭರಿತವಾಗಿ ಕಾಣಿಸಲ್ಪಡುತ್ತದೆ. Hallelujah. 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 Our God is a holy God. ನಮ್ಮ ದೇವರು ಪರಿಶುದ್ಧನಾದ And He ದೇವರಾಗಿದ್ದಾನೆ. expects His children to be holy. ಅವನು ನಮ್ಮಿಂದ ಅಪೇಕ್ಷಿಸುವಂತದ್ದು ಪರಿಶುದ್ಧತ್ವವನ್ನೇ. Hallelujah. 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 Many people think, ತುಂಬಾ ಜನರು oh, I ಯೋಚಿಸ್ತಾರೆ, am attending Sunday church. ನಾನು ಭಾನುವಾರ ಆರಾಧನೆಯನ್ನು ಅಟೆಂಡ್ ಮಾಡ್ತಾ Oh, I am ಇದ್ದೇನೆ. reading the word of God every day. ನಾನು ದೇವರ ವಾಕ್ಯವನ್ನ ಪ್ರತಿದಿನ ಓದ್ತಾ Oh, I ಇದ್ದೇನೆ. am giving my tithes to God. ನಾನು ದಶಮ ಭಾಗವನ್ನ ತಂದು ಕೊಡ್ತಾ Oh, ಇದ್ದೇನೆ. that is holiness. ಅದೇ ಪರಿಶುದ್ಧತೆ. But I want to tell you, ಆದ್ರೆ ನಾನು ನಿಮಗೆ ಹೇಳ್ತಾ ಇದ್ದೇನೆ, your walk with God is your holiness. ನೀನ್ ದೇವರೊಂದಿಗೆ ನಡೆಯುವಂತದ್ದೇ ನಿನ್ನ ಪರಿಶುದ್ಧತ್ವವಾಗಿದೆ. Your walk with God is holiness. ನೀನ್ ದೇವರೊಂದಿಗೆ ನಡೆಯುವಂತದ್ದು ಪರಿಶುದ್ಧತೆಯಾಗಿದೆ. Hallelujah. 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 Many times we don't know, we fall into the trap of the devil. ನಾವು ಅನೇಕ ಸಾರಿ ಸೈತಾನನ ಉರುಳಿನಲ್ಲಿ ಸಿಕ್ಕಾಕಿಕೊಳ್ಳುತ್ತೇವೆ. Sometimes we think bad about
our own family members. ನಾವು ಕೆಲವು ಸಾರಿ ನಮ್ಮ ಕುಟುಂಬಸ್ಥರ ಬಗ್ಗೆ ಕೆಟ್ಟದಾಗಿ ಚಿಂತಿಸ್ತೇವೆ. Sometimes we speak ill about a servant of God. ಕೆಲವು ಸಾರಿ ಸೇವಕರ ಕುರಿತಾಗಿ ಅನೇಕ ಬೇಡದ ಸಂಗತಿಗಳನ್ನು ಮಾತನಾಡ್ತೇವೆ. Sometimes without our knowledge we fall into the sins in our life. ಅನೇಕ ಸಾರಿ ನಮ್ಮ ಯೋಚನೆಗೆ ಗೊತ್ತಿಲ್ಲದ ಹಾಗೆ ಪಾಪದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೇವೆ. What happens in our life? ಏನಾಗ್ತದೆ ನಮ್ಮ ಜೀವಿತದಲ್ಲಿ? The moment you fall into the sin, ನೀವು ಪಾಪದಲ್ಲಿ ಬೀಳುವಾಗ there will be a wall between you and God. There will be no connection with God. ದೇವರಿಗೂ ನಿನಗೂ ಮಧ್ಯದಲ್ಲಿ ಒಂದು ಗೋಡೆಯು ಹಾಕಲ್ಪಡುತ್ತದೆ. Then you will not receive the blessings from God. ದೇವರಿಂದ ಬರುವ ಆಶೀರ್ವಾದವನ್ನ ನೀನು ಹೊಂದಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. And I want to tell you, ನಾನು ನಿನಗೊಂದು ವಿಷಯವನ್ನು ಹೇಳ್ತೇನೆ. that's why that wall of sin has been removed through Jesus Christ. ಯೇಸು ಕ್ರಿಸ್ತನ ಮೂಲಕವೇ ಆ ಒಂದು ಗೋಡೆಯು ಒಡೆದು ಹೋಗಬೇಕು. Hallelujah. Hallelujah. When we cry out to Jesus, ನಾವು ದೇವರೊಂದಿಗೆ ಪ್ರಾರ್ಥಿಸುವಾಗ He will release us from every uncleanliness. ಎಲ್ಲ ಕೆಟ್ಟ ಸಂಗತಿಗಳಿಂದ ನಮ್ಮನ್ನು ಆತನು ಬಿಡಿಸಲು ಶಕ್ತನಾಗಿದ್ದಾನೆ. Hallelujah. 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 So the first thing is we need to walk in holiness. ಮೊದಲನೇದಾಗಿ ನಾವು ದೇವರ ಸಮ್ಮುಖದಲ್ಲಿ ಪರಿಶುದ್ಧರಾಗಿ ನಡೆಯುವಂತದ್ದು. The second thing what God wants from us. ಎರಡನೇದಾಗಿ ದೇವರು ನಮ್ಮಿಂದ ಏನನ್ನ ಕೇಳ್ತಾನೆ So ಅಂದ್ರೆ God says ದೇವರು ಹೇಳ್ತಾ in ಇದ್ದಾನೆ 1 Timothy 2 verses 4, 1 ತಿಮೋಥಿ 2ನೇ ಅಧ್ಯಾಯ 4ನೇ ವಚನದಲ್ಲಿ God wants all men to be saved and come to the knowledge of truth. ಎಲ್ಲರೂ ಸತ್ಯದ ಪರಿಜ್ಞಾನವನ್ನು ಹೊಂದಿಕೊಂಡು ದೇವರ ಬಳಿಗೆ ಬರಬೇಕು ಎಂಬುವಂತದ್ದು. Hallelujah. 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 ಜೋರಾಗಿ ಹೇಳ್ರಿ hallelujah. 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 God wants all men to be saved and come to the knowledge of truth. ಎಲ್ಲ ಮನುಷ್ಯರುಗಳು ರಕ್ಷಣೆ ಹೊಂದಿ ಸತ್ಯದ ಕಡೆಗೆ ಬರಬೇಕೆಂಬುವಂತದ್ದು. That is what God wants. ಅದೇ ದೇವರು I want ಅಪೇಕ್ಷಿಸುವಂತವನಾಗಿದ್ದಾನೆ. to tell you people of God, ಪ್ರಿಯ ದೇವರ ಮಕ್ಕಳೇ, you heard about Jesus. ನೀವು ದೇವರ ಬಗ್ಗೆ ಯೇಸು ಕ್ರಿಸ್ತನ ಬಗ್ಗೆ ತಿಳಿದಿದ್ದೀರಾ? Through somebody God shared that word to you and you came and your life changed. ನೀವು ಬೇರೆಯವರ ಮೂಲಕವಾಗಿ ಕರ್ತನ ವಾಕ್ಯಗಳನ್ನು ಕೇಳಿ ರಕ್ಷಣೆಗೆ ಬಂದು ನಿಮ್ಮ ಜೀವಿತಗಳು ಬದಲಾಗಿರಬಹುದು. And I want to tell you, ಆದರೆ ಒಂದು ವಿಷಯವನ್ನು that is ಹೇಳ್ತೇನೆ, not the end. ಅದ ಮಾತ್ರ ಕೊನೆ ಅಲ್ಲ. But God wants you to come to the knowledge of truth. ಸತ್ಯದ ಪರಿಜ್ಞಾನವನ್ನು ಹೊಂದಿಕೊಳ್ಳಬೇಕು ಅನ್ನುವಂಥದ್ದು ದೇವರ ಉದ್ದೇಶವಾಗಿದೆ. God wants you to grow in maturity to know what the truth is. ಯಾವುದು ಸತ್ಯ ಅನ್ನುವಂತ ಬೆಳವಣಿಗೆಯನ್ನ ದೇವರು ನಿನ್ನಲ್ಲಿ What ಅಪೇಕ್ಷಿಸುವಂತವನಾಗಿದ್ದಾನೆ. happens when you know the truth? ದೇವರ ಸತ್ಯವನ್ನು ತಿಳಿದಾಗ ಏನು ಆಗ್ತದೆ? The Bible says ಸತ್ಯವೇದ ಹೇಳ್ತಾ ಇದೆ in John chapter 8 verses 32, ಯೋಹಾನನು ಬರೆದ ಸುವಾರ್ತೆ 8ನೇ ಅಧ್ಯಾಯ 32ನೇ ವಚನದಲ್ಲಿ, then you will know the truth will set you free. ನೀವು ಸತ್ಯವನ್ನ ನಂಬಿರಿ, ಸತ್ಯವು ನಿಮ್ಮನ್ನ ಬಿಡಿಸುತ್ತದೆ. Hallelujah. 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 Why God wants you to know the truth? ಯಾಕೆ ನೀವು ಸತ್ಯವನ್ನು ಹೊಂದಿಕೊಳ್ಳಬೇಕೆಂಬುದಾಗಿ ದೇವರು ಅಪೇಕ್ಷಿಸ್ತಾನೆ? When you know the truth, ನೀವು ದೇವರನ್ನ ಸತ್ಯವನ್ನು ತಿಳ್ಕೊಳ್ಳುವಾಗ the truth will release you. ಸತ್ಯವು ನಿಮ್ಮನ್ನ ಬಿಡುಗಡೆ ಮಾಡ್ತದೆ. The truth will set you free. ಆ ಸತ್ಯವು ನಿಮ್ಮನ್ನ ಬಿಡಿಸುವಂತದ್ದಾಗಿರ್ತದೆ. Hallelujah. 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 That's why the word of God is the truth. ಅದಕ್ಕೆ ದೇವರ ವಾಕ್ಯವು ಇದು ಸತ್ಯವಾಗಿದೆ. Hallelujah. Hallelujah. When you come to the house of God, ದೇವರ ಸಾನ್ನಿಧ್ಯಕ್ಕೆ ಬರುವ ನಾವುಗಳು God unveils the truth for you to live a victorious life. ನಾವು ದೇವರಿಗೋಸ್ಕರವಾಗಿ ಜಯಭರಿತವಾದ ಜೀವಿತವನ್ನ ಜೀವಿಸುವುದಕ್ಕಾಗಿ ಸತ್ಯವು ಬೇಕಾಗಿದೆ. So God will reveal the truths in your life. So what is the truth? ಏನು ಆ ಒಂದು ಸತ್ಯ? The truth is nothing but John chapter 14 verse 6 ಆ says, ಸತ್ಯವು ಬೇರೆ ಏನು ಅಲ್ಲ. ಯೋಹಾನನ ಬರೆದ ಸುವಾರ್ತೆ 14ನೇ ಅಧ್ಯಾಯ 6ನೇ ವಚನ, that Jesus is the way, the truth and the life. ಯೇಸು ಕ್ರಿಸ್ತನೇ ಮಾರ್ಗವು ಸತ್ಯವು ಜೀವವೂ ಆಗಿದ್ದಾನೆ. Hallelujah. Hallelujah. In John chapter 8 verses 36, ಯೋಹಾನನ ಬರೆದ ಸುವಾರ್ತೆ 8ನೇ ಅಧ್ಯಾಯ 36ನೇ ವಚನದಲ್ಲಿ ಹೇಳ್ತಾ ಇದೆ, if the Son of Man sets you free, you are free indeed. ದೇವರ ಮಗನು ನಿಮ್ಮನ್ನು ಬಿಡುಗಡೆ ಮಾಡಿದ್ದಾನೆ, ಆದ್ದರಿಂದ ನೀವು ಬಿಡುಗಡೆ ಹೊಂದಿದ್ದೀರಾ. Hallelujah. God wants all men to be saved and come to the knowledge of truth. ಎಲ್ಲರೂ ಸಹ ದೇವರ ಮಹಿಮೆಯನ್ನು ಹೊಂದಿ ಸತ್ಯವನ್ನು ಅರ್ಥಕೊಳ್ಳಬೇಕೆನ್ನುವಂಥದ್ದೇ ದೇವರ ಉದ್ದೇಶವಾಗಿದೆ. The truth is, ಆ ಸತ್ಯವೇನೆಂದರೆ Jesus is the way,
ಇರುವಂತದನ್ನ ನಿಮ್ಮಿಂದ ಅಪೇಕ್ಷಿಸ್ತಾ So ಇದ್ದಾನೆ. the truth is nothing but Jesus Christ ಆ is the way, the truth ಸತ್ಯವು and the ಬೇರೆ life. ಏನೂ ಅಲ್ಲ, ಆತನೇ ಕ್ರಿಸ್ತನಾಗಿದ್ದಾನೆ. Hallelujah. 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 Through the name of Jesus, ಯೇಸು ಕ್ರಿಸ್ತನ ಹೆಸರಿನ ಮೂಲಕ you have received the salvation. ನೀವು ರಕ್ಷಣೆಯನ್ನು ಹೊಂದಿಕೊಂಡಿದ್ದೀರಾ. Through the name of Jesus, ಯೇಸು ಕ್ರಿಸ್ತನ ಹೆಸರಿನ ಮೂಲಕ you have been healed. ನೀವು ಅದ್ಭುತವನ್ನ ಹೊಂದಿಕೊಂಡಿದ್ದೀರಾ. Through the name of Jesus, ಯೇಸು ಕ್ರಿಸ್ತನ ಹೆಸರಿನ ಮೂಲಕ your curse has been removed. ನಿಮ್ಮ ಶಾಪಗಳು ಬದಲಾಗಿದೆ. And you have been delivered in the house of God. ನೀವು ಕ್ರಿಸ್ತನಲ್ಲಿ ಬಿಡುಗಡೆ ಹೊಂದಿಕೊಂಡಿದ್ದೀರಾ. Hallelujah. 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 So the first thing is we need to walk in the holiness. ಮೊದಲನೇದಾಗಿ ನಾವು ಕ್ರಿಸ್ತನಲ್ಲಿ ಪರಿಶುದ್ಧತೆಯಿಂದ ಜೀವಿಸುವವರಾಗಿರಬೇಕು. Second thing, ಎರಡನೇದಾಗಿ God wants us to come to the knowledge of truth. ದೇವರು ನಮ್ಮಿಂದ ಅಪೇಕ್ಷಿಸುತ್ತಿರುವಂತದ್ದು ನಾವು ಸತ್ಯದ ಪರಿಜ್ಞಾನವನ್ನು ಹೊಂದಿಕೊಳ್ಳಬೇಕು ಎಂಬುದಾಗಿ. And the truth is nothing but Jesus Christ is ಆ the truth. ಸತ್ಯವು ಬೇರೆ ಏನು ಅಲ್ಲ, ಸತ್ಯವು ಕ್ರಿಸ್ತನಾಗಿದ್ದಾನೆ ಎಂಬುದು. Hallelujah. 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 Our prayer should be to Jesus. ನಮ್ಮ ಪ್ರಾರ್ಥನೆಯು ಯೇಸು ಕ್ರಿಸ್ತನೊಂದಿಗೆ, Our cry should be to Jesus. ನಮ್ಮ ದುಃಖವು ಗೋಳಾಟವು ಕ್ರಿಸ್ತನೊಂದಿಗೆ. Because Jesus, when he comes, he will be able to set us free. ಯೇಸು ಕ್ರಿಸ್ತನು ಬರುವುದಾದರೆ ಆತನು ನಮ್ಮನ್ನು ಬಿಡುಗಡೆಗೊಳಿಸಲಿಕ್ಕೆ ಸಾಧ್ಯವಾಗ್ತದೆ. Hallelujah. 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 Third thing, what God wants us. ಅದೇ ದೇವರು ನಮ್ಮಿಂದ ಅಪೇಕ್ಷಿಸುವಂತವನಾಗಿದ್ದಾನೆ. Third thing, ಮೂರನೇ ವಿಷಯ, God wants us to have faith in him. ನಾವು ದೇವರಲ್ಲಿ ನಂಬಿಕೆ ಇಡುವಂತದ್ದನ್ನ ದೇವರು God ಅಪೇಕ್ಷಿಸುವಂತದ್ದಾಗಿದೆ. wants us to have faith in him. ನಾವು ದೇವರಲ್ಲಿ ನಂಬಿಕೆ ಇಡುವಂತದ್ದನ್ನ ಆತನ ಅಪೇಕ್ಷಿಸುವಂತವನಾಗಿದ್ದಾನೆ. If you see in the Bible, ಸತ್ಯವೇದದಲ್ಲಿ ನೋಡುವಾಗ Hebrews chapter 11 verse 6, ಇಬ್ರಿಯರು ಬರೆದ ಪತ್ರಿಕೆ 11ನೇ ಅಧ್ಯಾಯ 6ನೇ ವಚನ, and without faith it is impossible to please God. ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದಕ್ಕೆ ಸಾಧ್ಯವಿಲ್ಲ. Hallelujah. 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 The moment you become a child of God, ನೀನು ದೇವರ ಮಗನಾದ ತಕ್ಷಣ God expects you to have faith in God. ದೇವರು ನಿನ್ನಿಂದ ನಂಬಿಕೆಯನ್ನ Because ಅಪೇಕ್ಷಿಸುವವನಾಗಿದ್ದಾನೆ. it is impossible to please God. ಯಾಕೆಂದರೆ ದೇವರನ್ನ ಮೆಚ್ಚಿಸುವುದಕ್ಕೆ ಸಾಧ್ಯವಿಲ್ಲ. When you don't have faith in God, ನಿನ್ನಲ್ಲಿ ನಂಬಿಕೆ ಇಲ್ಲದೆ ಹೋದರೆ, I want to tell you, ನಾನು ಒಂದು ವಿಷಯವನ್ನು ಹೇಳ್ತೇನೆ. God says in the Bible, ದೇವರ ವಾಕ್ಯವು ಸತ್ಯವೇದದಲ್ಲಿ ಹೇಳ್ತಾ ಇದೆ, because anyone comes to God must believe that God exists. ದೇವರೊಳಗೆ ಬರುವಂತ ಮನುಷ್ಯನು ದೇವರು ಇದ್ದಾನೆ ಎಂಬುದಾಗಿ ಬರಲಿ ಎಂಬುದಾಗಿ ವಾಕ್ಯವು And that ಹೇಳ್ತದೆ. he rewards those who earnestly seek him. ಯಾರೆಲ್ಲ ಆತನನ್ನು ಹುಡುಕ್ತಾರೋ ಅವರು ರಕ್ಷಣೆಯನ್ನು ಹೊಂದಿಕೊಳ್ತಾರೆ ಎಂಬುದಾಗಿ. Hallelujah. 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 Sunday after Sunday you are coming to the house of God, ಪ್ರತಿ ಭಾನುವಾರವೂ ನೀನು ದೇವರ ಸಾನ್ನಿಧ್ಯಕ್ಕೆ ಬರುವಾಗ and the word of God is been preached, ಆ ವಾಕ್ಯವು ದೇವರ ವಾಕ್ಯವು ನಿನಗೆ and ಬೋಧಿಸಲ್ಪಡುವಾಗ so many miracles of Jesus have been preached, ದೇವರು ಮಾಡಿದ ಅದ್ಭುತ ಕಾರ್ಯಗಳನ್ನ ನಿಮ್ಮ ಮುಂದೆ ಹೇಳುವಾಗ, and I want to tell you, ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ, your faith in God should increase. ನಿಮ್ಮ ನಂಬಿಕೆಯು ದೇವರಲ್ಲಿ ಅದು ಪ್ರತಿದಿನವೂ ಬೆಳೆಯುವಂತದ್ದಾಗಿರಬೇಕು. Hallelujah. Hallelujah. Romans 10:17 says, ರೋಮಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 10:17 ಹೇಳ್ತಾ ಇದೆ, faith comes by hearing the word of God about Christ. ಸತ್ಯವು ಕೇಳುವಂತದರಲ್ಲಿ ಬರುವಂತದ್ದಾಗಿದೆ. Hallelujah. Hallelujah. If God has to do something in your life, God has to do something in your life. ದೇವರು ನಿನ್ನನ್ನು ಕರೆದಿರುವಂತದ್ದು ಏನೋ ಒಂದು ಮಾಡುವುದಕ್ಕಾಗಿ. ದೇವರು ನಿಮ್ಮ ಜೀವಿತದಲ್ಲಿ ಏನಾದರೂ ಒಂದು ಕಾರ್ಯಗಳು ಮಾಡಬೇಕಾದ್ರೆ, ದೇವರು ನಿನ್ನ ಜೀವಿತದಲ್ಲಿ ಏನಾದರೂ ಕಾರ್ಯ ಮಾಡಬೇಕಾದ್ರೆ, God expects you to walk in faith. ದೇವರು ನಿನ್ನಲ್ಲಿ ನಂಬಿಕೆಯನ್ನ ನೋಡುವಂತವನಾಗಿದ್ದಾನೆ. With you, when you have a faith like a mustard seed, ಆ ಸಾಸಿವೆ ಕಾಳಿನ ಹಾಗೆ ನಿನ್ನಲ್ಲಿ ನಂಬಿಕೆ ಇರುವುದಾದರೆ, you will see mountains moving in your life. ನಿನ್ನ ಜೀವಿತದಲ್ಲಿ ಇರುವ ಆ ಒಂದು ಬೆಟ್ಟವು ಮುಂದೆ ಚಲಿಸುವಂತದನ್ನ You will ಕಾಣುವ. see mountains moving in your family. ಆ ಒಂದು ಮೌಂಟೇನ್ ನಿನ್ನ ಮುಂದೆ ಹೋಗುವಂತದನ್ನ ಕಾಣ್ತೀಯ. Hallelujah. 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 One day Jesus was in a town. ಒಂದು ದಿನ ಕ್ರಿಸ್ತನು ಒಂದು ನಗರದಲ್ಲಿ ಇರುವಾಗ A centurion comes to Jesus. ಶತಾಧಿಪತಿಯು ಕ್ರಿಸ್ತನ ಬಳಿಗೆ ಬಂದು, And he comes to Jesus and kneels to Jesus. ದೇವರ ಮುಂದೆ ಬಂದು ಮೊಣಕಾಲಾಕಿ And he says to Jesus, ಯೇಸು ಕ್ರಿಸ್ತನಿಗೆ ಹೇಳ್ತಾ ಇದ್ದಾನೆ, Jesus, ಯೇಸುವೇ, I want you to come and heal
my servant. ನೀನು ಬಂದು ನನ್ನ ಆಳನ್ನು ಸ್ವಸ್ಥಪಡಿಸು. And I want to come and lay hands upon him. ನೀನು ಬಂದು ಆತನ ಮೇಲೆ ಕೈಯನ್ನು ಚಾಚು. But the Bible says, ಸತ್ಯವೇದವು ಹೇಳ್ತಾ ಇದೆ, Jesus said, I will come. ನಾನು ಬರ್ತೇನೆ. Jesus said, I will come. ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ, ನಾನು ಬರ್ತೇನೆ. But suddenly the centurion ಆ says, ಶತಾಧಿಪತಿಯು ತಕ್ಷಣವೇ ಹೇಳ್ತಾ ಇದ್ದಾನೆ, Lord, I am not worthy for you to come under my roof. ದೇವರೇ, ನೀನು ನನ್ನ ಮನೆಗೆ ಬರುವಷ್ಟು ಯೋಗ್ಯತೆ ನನ್ನಲ್ಲಿ ಇಲ್ಲ. But say one word. ನೀನು ಒಂದು ಮಾತನ್ನು ಹೇಳಿದರೆ But ಸಾಕು. say one word. ನೀನು ಒಂದು ಮಾತನ್ನು ಹೇಳು ಸಾಕು. My servant will be healed. ನನ್ನ ಆಳು ಸ್ವಸ್ಥನಾಗ್ತಾನೆ. And he says to Jesus, ಆತನು ಕ್ರಿಸ್ತನಿಗೆ ಹೇಳ್ತಾನೆ, I am a commander. ನಾನು ಒಬ್ಬ ಶತಾಧಿಪತಿ. I am a commander. ನಾನು ಒಬ್ಬ ಶತಾಧಿಪತಿ. When I tell my soldiers to come, they will come. ನಾನು ನನ್ನ ಆಳುಗಳಿಗೆ ಬಾ ಎಂದು ಹೇಳಿದ್ರೆ ಬರ್ತಾರೆ. And when I tell them to go, they will go. ನಾನು ಅವರಿಗೆ ಹೋಗು ಎಂಬುದಾಗಿ ಹೇಳುವಾಗ ಹೋಗ್ತಾರೆ. But when I say to my servant, do this, they will do it. ನಾನು ನನ್ನ ಆಳುಗಳಿಗೆ ಹೇಳುವಾಗ ಇದು ಮಾಡು ಎಂದರೆ ಮಾಡ್ತಾರೆ. But I believe, O God, that you are the son of the living God. ನಾನು ನಿನ್ನಲ್ಲಿ ನಂಬ್ತೇನೆ, ನೀನು ದೇವರ ಮಗನಾಗಿದ್ದೀಯಾ. Say one word. ನೀನು ಒಂದು ಮಾತನ್ನ ಹೇಳು. Say one word, ನೀನು Jesus. ಒಂದು ಮಾತನ್ನ ಹೇಳು ಕರ್ತನೆ. I believe my servant will be healed. ನಾನು ನಂಬ್ತೇನೆ, ನನ್ನ ಆಳಿಗೆ ಸ್ವಸ್ಥತೆ ಆಗ್ತದೆ. The Bible says, ಸತ್ಯವೇದವು ಸ್ಪಷ್ಟವಾಗಿ Jesus was so amazed. ದೇವರು ಬಹಳ ಸಂತೋಷಪಟ್ಟನು. And he said, ಆತನು ಹೇಳ್ತಾ ಇದ್ದಾನೆ, truly I have not found anyone in Israel. ಈ ರೀತಿಯಾದ ನಂಬಿಕೆಯನ್ನ ನಾನು ಯಾರಲ್ಲಿಯೂ ಕಾಣಲಿಲ್ಲ. Hallelujah. Hallelujah.